ಅಕ್ಕಿ ಹಿಟ್ಟು 4 ಕಪ್ಪು, 4 ಕಪ್ಪಿಗೆ 4 ಚಮಚ ತುಪ್ಪ, 1 ಕಪ್ಪು ಕೊತ್ತಂಬರಿ ಸೊಪ್ಪು, 1 ಕಪ್ಪು ಕರ್ಬೇವಿನ ಸೊಪ್ಪು, 1 ಕಪ್ಪು ಒಣಮೆಣಸಿನ್ಕಾಯಿ, 1 ಕಪ್ಪು ಕಡಲೆ ಬೀಜ, 1 ಕಪ್ಪು ಕಡಲೆ, 4 ಚಮಚ ಜೀರಿಗೆ ಮತ್ತು ಎಳ್ಳು ಎರಡೂ ಸೇರಿಸಿ 4 ಚಮಚ. ಬೋಂಡ ಮಾಡ್ತೀವಲ್ಲ ಕಡಲೆ ಹಿಟ್ಟು ಅದು 1 ಕಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು. ನಾವು 4 ಕಪ್ಪು ಅಕ್ಕಿ ಹಿಟ್ಟು ತಗೊಂಡ್ರೆ ಎಲ್ಲನೂ 1 ಕಪ್ ತಗೋಬೇಕು. ಅದರಲ್ಲಿ ಸಾಸಿವೆ ಜೀರಿಗೆ ಮತ್ತು ಎಳ್ಳು ಅದನ್ನು ಮಾತ್ರ 4 ಚಮಚ. ಉಪ್ಪು ರುಚಿಗೆ ತಕ್ಕಷ್ಟು ತಗೋಬೇಕು. ತುಪ್ಪನೂ ಕೂಡ 4 ಚಮಚ ತಗೋಬೇಕು. ಕರಿಯೋಕ್ಕೆ ಎಣ್ಣೆ. ಕಡಲೆ ಮತ್ತು ಕಡಲೆಕಾಯಿ ಬೀಜನ ತರಿಯಾಗಿ ಈ ರೀತಿ ಮಾಡ್ಕೋಬೇಕು. ತರಿಯಾಗಿರಬೇಕು, ನೀರನ್ನುಣ್ಣಗೆ ಮಾಡಬಾರ್ದು. ಅದೇ ರೀತಿ ಒಣಮೆಣಸಿನ್ಕಾಯಿನ ಪುಡಿ ಮಾಡಬೇಕು. ನೋಡಿ, ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ಎರಡನ್ನ ಈ ಥರ ತರಿಯಾಗಿ ಪುಡಿ ಮಾಡಬೇಕು. ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ತುಪ್ಪನ 4 ಚಮಚ ತುಪ್ಪ ಹಾಕಬೇಕು. ತುಪ್ಪ ಹಾಕಿದ್ಮೇಲೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ತುಪ್ಪ ಸರಿಯಾಗಿದೆ ಇಲ್ಲ ಅಂತ ನೋಡಬೇಕು ಅಂದರೆ ಈ ಥರ ಉಂಡೆ ಕಟ್ಟಿದಾಗ ಈ ಥರ ಮುಷ್ಟಿಯಾಗಿ ಕುತ್ಕೋಬೇಕು. ಹಾಗಾದರೆ ತುಪ್ಪ ಸರಿಯಾಗಿದೆ ಅಂತ. ಒಂದೇ ಸತಿ ಎಲ್ಲನೂ ಕಲಿಸ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪನೇ 4 ಭಾಗ 5 ಭಾಗ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪನೇ ಕಲಿಸ್ಕೋಬೇಕು. ಈ ಥರ ಚಪಾತಿ ಹಿಟ್ಟಿನ ಥರ ಕಲಸಿ ಇಟ್ಕೋಬೇಕು. ಈ ಥರ ನಲ್ಲಿಗೆ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದ ಉಂಡೆಗಳನ್ನ ಮಾಡಿ ಇಟ್ಕೋಬೇಕು. ಒಂದು ಪ್ರೆಸ್ ಮಿಷಿನ್ ತಗೊಂಡು ಒಂದು ಪ್ಲಾಸ್ಟಿಕ್ ಕವರ್ಗೆ ಈ ರೀತಿ ಎಣ್ಣೆನ ಸವರ್ಬಿಟ್ಟು ನೀವು ಕೈಯಲ್ಲಾರು ಮಾಡ್ಕೋಬೋದು. ಇಲ್ಲಾಂದರೆ ಒಂದು ಪ್ಲಾಸ್ಟಿಕ್ದು ಹಾಲನ್ನು ಪೇಪರ್ ಇರುತ್ತೆ, ಅದರಲ್ಲಿ ಈ ರೀತಿ ಮಾಡ್ಕೋಬೋದು. ತುಂಬ ತೆಳ್ಳೂ ಬೇಡ, ತುಂಬ ಮಂದನೂ ಬೇಡ. ಈ ರೀತಿ ಮಾಡಿಕೊಂಡು ಒಲೆ ಮೇಲೆ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಕಾದಿದೆ ಇಲ್ಲ ಅಂತ ಒಂಚೂರು ಹಿಟ್ಟಾಕಿ ನೋಡಬೇಕು. ಇನ್ನೂ ಒಂದು ಸ್ವಲ್ಪ ಕಾಯಬೇಕು. ಈ ಥರ ಎಣ್ಣೆ ಕಾದ ನಂತರ ಎಣ್ಣೆಯಲ್ಲಿ ಬಿಟ್ಕೊಡಿ. ಈಗ ಒಂದು ಶಾಂಪಲ್ಗೆ ಒಂದು ಬಿಟ್ಟು ನೋಡ್ಕೋಬೇಕು ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ.
ನೊರೆ ಎಲ್ಲ ಕಡಿಮೆ ಆದಮೇಲೆ ದಬಾಯಿಸ್ಬೇಕು, ಇಲ್ಲಾಂದರೆ ಮುರಿದೋಗೋ ಚಾನ್ಸ್ ಇರುತ್ತೆ. ಈ ಥರ ಗೋಲ್ಡನ್ ಕಲರ್ ಬಂದಾಗ